ವೀಕ್ಷಕರೇ, ಇದು ಫ್ಯೂಸ್, ಇದು MCB. ಈ ಎರಡೂ ಕೂಡ ಶಾರ್ಟ್ ಸರ್ಕ್ಯೂಟ್ ಮತ್ತು ಓವರ್ಲೋಡ್ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ತೀವಿ. ಈ ಎರಡರಲ್ಲಿ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ದಟ್ ಈ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಫಸ್ಟು ಫ್ಯೂಸಲ್ಲಿರೋ ಪಾಸಿಟಿವ್ ನೋಡಿಕೊಂಡ್ರೆ ಇದು ಕಡಿಮೆ ರೇಟು, ಹಾಗೆ ಟೆಂಪರರಿಲಿ ಹೈ ಲೋಡ್ ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಬೋದು, ಬಟ್ ರಿಕಮೆಂಡೆಡ್ ಇಲ್ಲ. ಬಟ್ ಸ್ಟಿಲ್ ನಾವು ಯೂಸ್ ಮಾಡ್ಬೋದು ಬೇಕು ಅಂದ್ಕೊಂಡಾಗ. ಇನ್ನು MCBಯಲ್ಲಿ ನೋಡಿಕೊಂಡ್ರೆ ಇದು ಸ್ವಲ್ಪ ಸ್ಮಾರ್ಟ್ ಆಗಿರುತ್ತೆ, ಸೈಜ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಮತ್ತು ಈ ಫ್ಯೂಸ್ ಒಳಗಡೆ ಫ್ಯೂಸ್ ವೈರ್ ಏನಾದರೂ ಬ್ಲೋ ಆಯಿತು ಅಂತಂದರೆ ನೀವು ಫ್ಯೂಸ್ ವೈರ್ ಪರ್ಚೇಸ್ ಮಾಡಿ ಈ ಎರಡು ಟರ್ಮಿನಲ್ಸ್ನ ಲಿಂಕ್ ಮಾಡಿ ಲೂಪ್ ಮಾಡಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಬಟ್ ಈ ಫ್ಯೂಸ್ ಒಳಗಡೆ ಲೈವ್ ಟರ್ಮಿನಲ್ಸ್ ಎಕ್ಸ್ಪೋಸ್ ಆಗಿರುತ್ತೆ. ಹಾಗಿರೋದ್ರಿಂದ ಎಲ್ಲರೂ ಫ್ಯೂಸ್ ರಿಪ್ಲೇಸ್ ಮಾಡೋದು ಈಸಿ ಅಲ್ಲ, ಸ್ವಲ್ಪ ರಿಸ್ಕ್ ಇದೆ ಇದರಲ್ಲಿ. ಗೊತ್ತಿಲ್ಲದಿರೋರು ಏನಾದರೂ ಫ್ಯೂಸ್ ರಿಪ್ಲೇಸ್ ಮಾಡೋಕೆ ಹೋದರೆ ಒಂದು ಶಾಕ್ ಹೊಡಿಬೋದು, ಅಥವಾ ಫ್ಯೂಸ್ ವೈರ್ ಲೂಪ್ ಮಾಡಾದ್ಮೇಲೆ ಈಗ ಇನ್ಸರ್ಟ್ ಮಾಡುವಾಗ ಇಲ್ಲಿ ಸ್ಪಾರ್ಕ್ ಜನ್ರೇಟ್ ಆಗುತ್ತೆ. ಈ ಥರ ಒಂದು ರಿಸ್ಕ್ ಇದೆ ಇದರಲ್ಲಿ. ಬಟ್ MCBಯಲ್ಲಿ ಯಾವುದೇ ರಿಸ್ಕ್ ಇಲ್ಲ, ಯಾರು ಬೇಕಾದರೂ ಹೋಗಿ ಈ ಥರ ಲಿಫ್ಟ್ ಮಾಡಿದ್ರೆ ಆನ್ ಆಗಿಬಿಡುತ್ತೆ. ಸೊ ಇದೊಂದು ಪಾಸಿಟಿವ್ ಅಂತ ಹೇಳ್ಕೊಬೋದು MCBಯಲ್ಲಿ. ಮತ್ತು ಇದು ಸ್ವಲ್ಪ ಬಲ್ಕಿಯಾಗಿರುತ್ತೆ ಫ್ಯೂಸು. MCB ತುಂಬ ಸ್ಲಿಮ್ ಆಗಿರುತ್ತೆ. ನೀವು 10 ಆಂಪ್ಸ್ ತೊಗೊಂಡ್ರು, 32 ಆಂಪ್ಸ್ ತೊಗೊಂಡ್ರು, 63 ಆಂಪ್ಸ್ ತೊಗೊಂಡ್ರು ಸೇಮ್ ಸೈಜ್ MCB ಇರುತ್ತೆ. ಬಟ್ ಫ್ಯೂಸ್ ಕ್ಯಾರಿಯರ್ಸಲ್ಲಿ ಆ ಥರ ಅಲ್ಲ. 10 ಆಂಪ್ಸ್ ಕಡಿಮೆ ಇರುತ್ತೆ, 16 ಆಂಪ್ಸ್ ಸ್ವಲ್ಪ ದೊಡ್ಡದಿರುತ್ತೆ, ಹಾಗೆ 32, 64 ಈ ಥರ ಆಂಪಿಯರೇಜ್ ಬೆಳೀತಾ ಹೋದಂಗೆ ಸೈಜ್ ಕೂಡ ಬೆಳೆಯುತ್ತೆ. ಹಾಗೆ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಬರುತ್ತೆ, ಸಿಂಗಲ್ ಪೋಲ್, 2 ಪೋಲ್, 3 ಪೋಲ್, 4 ಪೋಲ್ ಅಂತ. ಇದರಲ್ಲಿ ಆ ಥರ ಇಲ್ಲ, ಓನ್ಲಿ ಸಿಂಗಲ್ ಪೋಲ್ ಅಷ್ಟೇ ಬರೋದು. ಮತ್ತು ಇದನ್ನು ಸ್ವಿಚ್ ಥರನೂ ಯೂಸ್ ಮಾಡ್ಬೋದು ನೀವು MCBನ ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ. ಬಟ್ ಫ್ಯೂಸ್ ಕ್ಯಾರಿಯರಲ್ಲಿ ಆ ಥರ ಮಾಡಲಿಕ್ಕಿಲ್ಲ. ಯಾಕಂತಂದರೆ ನೀವು ಜಾಸ್ತಿ ತೆಗೆಯೋದು ಹಾಕೋದು ಮಾಡಿದ್ರೆ ಈ ಕಾಂಟ್ಯಾಕ್ಟ್ಸ್ ಅನ್ನೋದು ಮೆಲ್ಟ್ ಆಗಿಬಿಡುತ್ತೆ. ಸ್ವಲ್ಪ ಇಲ್ಲಿ ಕರೋಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಕಂಪ್ಲೀಟ್ ಕಾಂಟ್ಯಾಕ್ಟ್ ಕರೋಸನ್ ಬಂದ್ಬಿಡುತ್ತೆ. ಸೊ ಈ ಥರದ್ದೊಂದು ಪ್ರಾಬ್ಲಮ್ ಕೂಡ ಇದರಲ್ಲಿರುತ್ತೆ. ಸೊ ವೀಕ್ಷಕರೇ, ನೀವು ಪರ್ಸನಲಿ ಯಾವ್ದು ಪ್ರಿಫರ್ ಮಾಡ್ತೀರಾ? ಫ್ಯೂಸ್ ಪ್ರಿಫರ್ ಮಾಡ್ತೀರಾ, MCB ಪ್ರಿಫರ್ ಮಾಡ್ತೀರಾ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ.